ಓಕೆ ರೆಡಿ. ಈ ಮೊಬೈಲ್ ಇಸ್ಕೊಂಡು ಸಂತೋಷ್ ಬಂದು ನನಗೆ ಮುಂಚಿನ ಕೇಳಿ, ಯಾಕಂದರೆ ಜಿಮ್ನಾಸ್ಟಿಕ್ಸ್ ಫ್ರೆಂಡು. ಕೆಂಪ ಅನ್ನೋ ಚಿತ್ರ ಫಸ್ಟ್ ಚಿತ್ರ. ಕೆಂಪ ಅನ್ನೋ ಚಿತ್ರ ಮಾಡೋದಕ್ಕಿಂತ ಮುಂಚೆ ಜಿಮ್ನಾಸ್ಟಿಕ್ಸಲ್ಲಿ ಫ್ರೆಂಡ್ಸ್ ಆಯಿತು. ಸೊ ಅದಾದಮೇಲೆ ನಾನು ಯೂಶ್ವಲಿ ಮೆಸೇಜ್ ಮಾಡ್ತಾಯಿದ್ದೆ, ರಿಪ್ಲೈಯೂ ಮಾಡ್ತಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಈ ಪರಿಸ್ಥಿತಿಯನ್ನು ನೋಡೋ ಹಂಗಾಗಿದೆ. ಸೊ ಎಲ್ಲಿದ್ದರೂ ಆತ್ಮಕ್ಷಾಂತಿ. ಸರ್ ನನಗೆ ಬೇಜಾರು ಅಂತಂದರೆ ಎಷ್ಟೋ ಕಲಾವಿದರು ನಟಿಸಿರೋರು ಸಂಬಂಧದವರು ಬಹಳ ಕಮ್ಮಿ ಅಂದರೆ ನಾನು ನೋಡಿದ್ದಾರೆ. ಈ ಬೆಳಗ್ಗೆ ನಾವು ಫಾಲೋ ಮಾಡ್ತಾಯಿದ್ದೀವಿ. ಸೊ ಬರ್ತಾ ಇಲ್ಲ ಆರ್ಟಿಸ್ಟು ನೋಡೋಕ್ಕೆ ಕೊನೆ ಟೈಮಿಗೆ. ಇವೇನು ಗೊತ್ತಾ, ಈ ವಿಷಯ ಇವಾಗ ನಡೆದಿರೋ ಪರಿಸ್ಥಿತಿ ಏನಿದೆಯೋ ಅದರಲ್ಲೂ ಕಾಂಟ್ರವರ್ಸಿ ಹುಡುಕತ್ತೆ. ಈ ಫಸ್ಟ್ ಆಫ್ ಆಲ್ ಇದು ಮಾಡ್ತಾ ಇರೋದು ಈ ಥರ ಕ್ವೆಶನ್ಸ್ ಕೇಳೋದಿಲ್ಲ. ಇವಾಗ ಏನಾಗಿರೋದು ವಿಷಯ, ಅದರಲ್ಲಿ ಯಾಕೆ ಕಾಂಟ್ರವರ್ಸೀಸ್ ಹುಡುಕತ್ತೆ ಅಲ್ವಾ? ಸೊ ಎಲ್ಲಿದ್ರು ಅವ್ರು ಆತ್ಮಶಾಂತಿ. ಬಸ್ ಅವ್ರದ್ದು ಇನ್ನೂ 2 ಸಿನಿಮಾ ರಿಲೀಸಿಗೆ ನಿಂತಿದೆ, ರೆಡಿ ಇದೆ ಸಿನಿಮಾ. ಏನಾದರೂ ಬೆಂಬಲ 100% ಬೆಂಬಲ ಅಂದರೆ ನಾನು ಒಬ್ಬನೇ ಅಲ್ಲ. ಈ ಥರ ಆದಾಗ ಎಲ್ಲರೂ ಇದ್ದಾರೆ. ಸುಮ್ಮನೆ ನಾನು ಅಂತ ಹೇಳೋದಕ್ಕಿಂತ ಇಡೀ ನಮ್ಮ ಹಿರಿಯ ಕಲಾವಿದರಲ್ಲೇ ಎಲ್ಲರೂ ಬೆಂಬಲ ಕೊಡ್ತಾರೆ. ಡೆಫಿನೆಟ್ಲಿ ವಿ ಆರ್ ಆಲ್ ದ. ಥ್ಯಾಂಕ್ ಯು ಸರ್. ಫ್ಯಾಮಿಲಿ ಜೊತೆ ಮಾತಾಡಿದೆ ತಾಯಿ ವಿಷಯದಲ್ಲಿ ಎಲ್ಲ ಮಾತಾಡ್ಕೊಂಡು. ಸರಿ, ಥ್ಯಾಂಕ್ ಯು.